Today I am going to make a new video. ಡ್ಯೂಟಿಗೆ ಹೋಗಿರಲಿಲ್ಲ, ಗಾಡಿನ ಮನೆ ಹತ್ರ ಶೆಡ್ ಮಾಡ್ಬಿಟ್ಟಿದ್ದೆ, ಫುಲ್ ಗಲೀಜಾಗ್ಬಿಟ್ಟಿತ್ತು. ನಾನೇ ಬೇಗ ಸ್ನಾನ ಮಾಡಿರಲಿಲ್ಲ, ಇವಳನ್ನ ಸ್ನಾನ ಮಾಡಿಸ್ಕೊಂಡ್ ಬರಕಂತ ಹೋದೆ. ಗಾಡಿ ತಗೊಂಡ್ ಮತ್ತೆ ಮನೆ ಹತ್ರ ಹಾಕ್ಬಿಟ್ರೆ ಎಲ್ಲಿ ಮತ್ತೆ ಗಲೀಜಾಗ್ಬಿಡ್ತು ಅಂದ್ಬಿಟ್ಟು ಅಲ್ಲ ಹಾಕ್ಬಿಟ್ಟು ಗಿಡದ ಕೆಳಗಡೆ ಹಾಕ್ಬಿಟ್ರೆ ಅದು ಬ್ಲಾಕ್ ಏನೋ ಉದುರುತ್ತೆ ಗಿಡದಿಂದ, ಅದಕ್ಕೆ ಅಲ್ಲ ಹಾಕಿದ್ ಗಾಡಿ. ಸ್ನಾನ ಮಾಡಕ್ ನೀರ್ ಇಟ್ಬಿಟ್ಟು ಬೇಕ್ರಿ ಹತ್ರ ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೋಗಿದ್ದೆ. ಹಂಗೆ ಶಾಂಪ್ ಇರಲಿಲ್ಲ, ಶಾಂಪ್ ತಗೊಂಡ್ ಬಂದೆ. ಡಾರ್ಲಿಂಗ್ ಸ್ನಾನ ಮಾಡಿಸಿ ನಾನ್ ಸ್ನಾನ ಮಾಡಿಸಲು ಆಲೆ 12 ಗಂಟೆ ಮೇಲಾಗ್ಬಿಟ್ಟಿತ್ತು. ಅದಕ್ಕೆ ಟಕ ಅಂತ ರೆಡಿ ಆಗ್ಬಿಟ್ಟೆ. ಡ್ಯೂಟಿ ಆನ್ ಮಾಡ್ಕೊಂಡು ಹೊಂಟಿದ್ದೆ. ಕಿರಣಣ್ಣ ಫೋನ್ ಮಾಡಿದ್ರು, ಕಿರಣಣ್ಣ ಎಲ್ಲಿದ್ದೀರಾ ಅಂತ ಕೇಳಿದ್ಕೆ ಯಶವಂತಪುರದಲ್ಲಿ ಇದ್ದೀನಿ ಬಾರಪ್ಪ ಅಂದ್ರು. ಅಲ್ಲಿ ಹೋದೆ. ಆಯ್ತು, ಆಮೇಲೆ ಯಲಂಕ ಡ್ಯೂಟಿ ಹಾಕೊಂಡು ಹೊರಟೆ. ಅಲ್ಲಿಂದ ನಾನು ಮೀಟರ್ ಆನ್ ಮಾಡ್ಕೊಂಡು ಹೋಗ್ತಿದ್ದೆ. ರ್ಯಾಪಿಡೋದಲ್ಲಿ ಬಿದ್ದಿತ್ತು, ಯಲಂಕ ರೈಲ್ವೆ ಸ್ಟೇಷನ್ ಬಿದ್ದಿತ್ತು, ಎತ್ಕೊಂಡು ಹೋದೆ. ರ್ಯಾಪಿಡೋದಲ್ಲಿ 249 ಆಗಿತ್ತು, ಮೀಟರ್ ನೋಡ್ರೆ 422 ಆಗಿತ್ತು. ಈಗ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದೆ. ನೋಡ್ರಿ ಕೇಳಿಸ್ಕೊಡ್ರಿ ಹಂಗೆ. ಆರ್ಗ್ಯೂ ಮಾಡ್ಬೇಡಿ, ಮತ್ತೆ ಮೀಟರ್ ಹಾಕೊಂಡ್ ಬರ್ರಿ ಅಂತ ನೀವ್ ಹೇಳಿದಿರಲ್ಲ ಮೇಡಮ್. ನೀವು ಇವಾಗ 200 ರೂಪಾಯಿ ನಿಮ್ಗೆ ಯಾವನ್ ಕ್ಯಾಬ್ ಬತ್ತಾನ ನಿಮ್ಗೆ? ನೀವೇನಾರು ಕಮ್ಮಿಗೆ ಏನಾರು ಕೆಲಸ ಮಾಡ್ತಿರಲ್ಲ, 10,000 ಮಾಡ್ತಿದ್ದೀರಾ ನೀವು? ಮಾಡ್ತೀರಾ ನೀವು? ಮತ್ತೆ ನಮ್ ಕ್ವಶನ್ ಕೇಳ್ಬೇಡ್ರಿ. ನಾವು ಮೀಟ್ ಹಾಕೊಂಡು ನೀವು ಬರಕ್ ಕೇಳೋರೆ ನಾವು ಬರ್ತೀವಿ, ಅದನ್ನ ಹೇಳ್ತಿದ್ದೀನಿ ನಾನು. 150 ರೂಪಾಯಿ ನಿಮ್ಗೆ ಇಲ್ಲಿ ಅಲ್ಲಿಂದ 17 ಕಿಲೋಮೀಟರ್ ತಂದ್ಬಿಡ್ತಾನ ನಿಮ್ಗೆ ಯಶವಂತಪುರದಿಂದ ಇಲ್ಲಿಗೆ? ಮರ್ಯಾದೆ ಕೊಟ್ಟೆ ಮಾತಾಡ್ತಾರದ್. ಮತ್ತೆ ನಿಮ್ಗೆ ಬಿಟ್ಟಿ ಬಿದ್ದಿಲ್ಲ ನಮ್ ಗಾಡಿಗಳೆಲ್ಲ ನಿಮ್ಗೆ. ರಾಂಗ್ ಆಗಿ ಮಾತಾಡ್ಬೇಕು. ಮತ್ತೆ ನಿಮ್ ಹತ್ರ ಇನ್ನು ನಾನು ಕರೆಕ್ಟಾಗೆ ಮಾತಾಡ್ತೀನಿ. ನಿಮ್ಗೆ ನಾನು ಬೈತಾ ಇದೀನಿ ಏನಾರ? ನೀವ್ ಇವಾಗ ನಾನು ಹೇಳ್ತೇನೆ ಅದನ್ನ ಹೇಳ್ತಾರ. ಮಾಡ್ಕೊಡ್ರಿ ನೀವು. ನಿಮ್ ಒಬ್ಬರದೇನ ಇರೋದು? ಮಾಡ್ಕೊಂಡು ಸತ್ತವ್ರಿ ಹಂಗೆ. ನೀವು ರ್ಯಾಪಿಡೋ ಫಸ್ಟ್ ಸುಟ್ಟಾಕ್ಬೇಕು. ನಾವು ಬೆಂಗಳೂರಲ್ಲಿ ಇರ್ಬಾರ್ದು. ಆ್ಯಪ್ ಅದು ಇಡ್ರಿ ಫೋನು. ಇಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಎಲ್ಲರೂ ಟೌನರ್ ಆ್ಯಪ್ ಯೂಸ್ ಮಾಡಿ. ಆಮೇಲೆ ಅವ್ರಿಗೆ ಹೇಳಿ ಮೀಟರ್ ಹಾಕೊಂಡು ಹೋಯ್ತೀವಿ ಸರ್, ಇಲ್ಲಿ ಇಷ್ಟಕ್ಕೆಲ್ಲ ಬರಕ್ಕಾಗಲ್ಲ ಅಂತ. ಆಯ್ತಾ? ನೋಡ್ರಿ, ಅಲ್ಲಿಂದ 422 ಆಗೋದು 249 ರೂಪಾಯಿ ಕೊಟ್ಟವನಿ. ಎಂತವ್ನ ಇರ್ಬೇಕು ಇವ್ರು ರ್ಯಾಪಿಡೋದವ್ರು. ಕಸ್ಟಮರ್ಗೆ ಕ್ವಶನ್ ಮಾಡ್ರಿ, ಎದುರ್ಕೋಬೇಡ್ರಿ, ಕೇಳ್ರಿ ಹಿಂಗೈತೆ ಅಂತ. ನೋಡ್ರಿ ಗುರು, ಏನೇ ಮಾಡಿದ್ರು ಬಿಟ್ಟಿಲ್ಲ ಕಾಸು. ಹಾಕ್ಸ್ಕೊಂಡೇ ಬಂದೆ 422 ರೂಪಾಯಿ. ಅಲ್ಲಿಂದ CNG ಬಂಕ್ ಬಂದು CNG ಬಂಕ್ ಇಂದ ಏರ್ಪೋರ್ಟ್ ಬಂದೆ. ಗಾಡಿ ಸರ್ವಿಸ್ ಮಾಡಿಸಿದ್ದೆ, ವೀಲ್ ಎಲಿಮೆಂಟ್ ಬ್ಯಾಲೆನ್ಸಿಂಗ್ ಮಾಡಿರ್ಲಿಲ್ಲ, ಏರ್ಪೋರ್ಟ್ ಅಲ್ಲಿ ಬಂದ್ ಮಾಡಿಸ್ದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಅಣ್ಣ. ಯಾಕೋ ಹೋಗಿ ಬಂದು 16 ನೀವೇ ಹೋಗ್ರಿ. ಗಿಡ ಮರಿನೇ ನನ್ ಮರದಾಗೆಲ್ಲ ತಿಂತಾರೆ ಗಿಡ ಮರನೇ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮಂಜಣ್ಣವ್ರ ಜೊತೆ ಗಾಡಿಗೆ ಸ್ಟಿಕ್ಕರ್ ಹಾಕ್ಸ್ಬೇಕಾಗಿತ್ತು. ಸ್ಟಿಕ್ಕರ್ ಹಾಕ್ಸ್ಕೊಂಬರೋಣ ಅಂತ ಹೊರಟ್ವಿ. ಸ್ಟಿಕ್ಕರ್ ಹಾಕ್ಸ್ಕೊಂಡು ವಾಪಸ್ ಬಂದು ಅಷ್ಟರಲ್ಲಿ ಟೈಮ್ ಆಗ್ಬಿಟ್ಟಿತ್ತು. ಆಚೆ ಗಾಡಿ ಹಾಕಿದ್ವಿ. ಗಾಡಿ ಆಚೆ ಹಾಕ್ಬಿಟ್ಟು ಸೀದಾ ಊಟ ಮಾಡಕಂತ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಮತ್ತೆ ಕಾರ್ ಹತ್ರ ಬಂದ್ವಿ. ಏರ್ಪೋರ್ಟ್ ಇಂದ ಸೀದಾ ರ್ಯಾಪಿಡೋದಲ್ಲಿ ಈ ಹೋಟ್ಲು ಬಿತ್ತು. ನಮ್ಗೆ ಇಂಗ್ಲಿಷ್ ಓದಕ್ ಬರಲ್ಲ, ಯಾಕಂದ್ರೆ ಇಂಗ್ಲಿಷ್ ಬರಲ್ಲ ಸರ್. ಕಾರ್ಪೊರೇಷನ್ ಸ್ಕೂಲ್ ಅವ್ರಿಗೆ ಇಂಗ್ಲಿಷ್. ಹಿಂಗ್ ಡ್ರಾಪ್ ಮಾಡಿ ನೋಡೋಷ್ಟ್ರಲ್ಲಿ ಮತ್ತೆ ಅಲ್ಲಿಂದ ಪಿಕಪ್ ತನಿಸಂದ್ರ ಕೊಟ್ಟ. ತನಿಸಂದ್ರ ಅಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಇತ್ತು. ಅಲ್ಲಿಂದ ಹೆಬ್ಬಾಳಕ್ ಬಂದು ಟೀ ಕುಡ್ಕೊಂಡು ಅಲ್ಲೇ ಶೆಡ್ ಆಗಿ ಮಲ್ಕೊಬಿಟ್ಟೆ. ಇವತ್ತಿನ ಕತೆ ಇಷ್ಟೇ ನೋಡ್ರಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.